ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳದ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಪ್ರತಿ ಬೆಳವಣಿಗೆಯನ್ನ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಲೇ ಇದ್ದೀನಿ. ಆದ್ರೆ ಇವತ್ತಿನ ಸುದ್ದಿ ಇದೆಯಲ್ಲ, ಇದು ಹಾಲಿವುಡ್ ಬಾಲಿವುಡ್ ಸಿನಿಮಾಗಳಿಗಿಂತಲೂ ಕೂಡ ಬಹಳ ಥ್ರಿಲ್ಲಿಂಗ್ ಆಗಿದೆ. ಟಿಎಂಸಿ ಪಕ್ಷದಲ್ಲಿ ಬಹುತೇಕ ಎಲ್ಲಾ ನಾಯಕರು ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಕೈ ಕೊಟ್ಟಿದ್ದಾರೆ. ಆದ್ರೆ ಒಂದು ಕೋರ್ ಟೀಮ್ ಇತ್ತು, ಅದು ಯಾವತ್ತೂ ಕೂಡ ಬ್ರೇಕ್ ಆಗೋದಿಲ್ಲ ಅನ್ನುವಂಥದ್ದು ಹಲವರ ನಂಬಿಕೆ ಆಗಿತ್ತು. ಈಗ ಅಮಿತ್ ಶಾ, ನರೇಂದ್ರ ಮೋದಿ ಇರಬಹುದು, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಇರಬಹುದು, ಅವರ ನಡುವೆ ಯಾವತ್ತಾದ್ರೂ ವ್ಯತ್ಯಾಸ ಬರುತ್ತೆ ಅಂತ ಊಹೆ ಮಾಡೋದಕ್ಕಾದ್ರೂ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ತಾನೆ. ಹಾಗೆ ತೃಣಮೂಲ ಕಾಂಗ್ರೆಸ್ನಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ಆಪ್ತವಾದಂತಹ ಒಬ್ಬ ನಾಯಕರಿದ್ರು. ಅವರನ್ನ ಒಂದು ರೀತಿಯಲ್ಲಿ ಮಮತಾ ಸೇನೆಯ ಸೇನಾಧಿಪತಿ ಅಂತಲೇ ಕರೆಯಲಾಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಮಮತಾ ಬ್ಯಾನರ್ಜಿ ಅವರಿಗೆ ಲಾಯಲ್ ಆಗಿದ್ದಂಥ ನಾಯಕ. ಆದರೆ ಇವತ್ತವರೂ ಕೂಡ ಬಂಡಾಯ ಸಾರಿದ್ದಾರೆ. ಕೇವಲ ಬಂಡಾಯ ಮಾತ್ರ ಅಲ್ಲ, ಮಮತಾ ಬ್ಯಾನರ್ಜಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ನಾನು ಇಲ್ಲ ಅಭಿಷೇಕ್ ಬ್ಯಾನರ್ಜಿ, ಇಬ್ಬರ ಒಳಗೆ ಒಬ್ಬರನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಹೀಗಂತ ಮಮತಾ ಬ್ಯಾನರ್ಜಿಗೆ ಅಲ್ಟಿಮೇಟಮ್ ಕೊಟ್ಟಿದ್ದಾರೆ. ಅದು ಯಾರು ಕೇಳಿದ್ರೆ ಕಲ್ಯಾಣ್ ಬ್ಯಾನರ್ಜಿ. ಈ ಕಲ್ಯಾಣ್ ಬ್ಯಾನರ್ಜಿ ಕೇವಲ ಮಮತಾ ಬ್ಯಾನರ್ಜಿ ಅವರಿಗೆ ಆಪ್ತ ಮಾತ್ರ ಅಲ್ಲ, ಈ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಕೇಸ್ಗಳಿದಾವಲ್ಲ, ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಂಥ ಅಡ್ವೊಕೇಟ್ ಕೂಡ ಹೌದು. ಆದರೆ ಇವತ್ತವರು ತಿರುಗಿ ಬಿದ್ದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಸಯಾನಿ ಘೋಷ್ ಬಗ್ಗೆ ನಿಮಗೆ ಹೇಳಿದ್ದೆ, ಸಯಾನಿ ಘೋಷ್ ಕೂಡ ಈಗ ರೆಬಲ್ ಟೀಮ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಆದರೆ ಅದಕ್ಕೆ ಬಿಜೆಪಿಯಲ್ಲಿ ಅಪಸ್ವರ ಕೇಳಿ ಬಂದಿದೆ. ಯಾರು ಬಂದರೂ ಕೂಡ ಓಕೆ, ಆಕೆ ಬಂದಿದ್ದೆ ಆದರೆ ನಾನಂತೂ ಸಹಿಸೋದಿಲ್ಲ, ಬಿಜೆಪಿ ನಾಯಕರು ಎಚ್ಚರ ವಹಿಸಬೇಕು ಅಂತ ಮೋದಿ ಮತ್ತು ಅಮಿತ್ ಶಾಗೆ ಬಂಗಾಳದ ಹಿರಿಯ ಬಿಜೆಪಿ ನಾಯಕರೊಬ್ಬರು ಎಚ್ಚರಿಕೆ ರವಾನಿಸಿದ್ದಾರೆ. ಇದರ ನಡುವೆ ಟಿಎಂಸಿಯ ಸಂಸದ ಶತ್ರುಘ್ನ ಸಿನ್ಹಾ ದೀದಿಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಅತ್ತ ಕಡೆಯಲ್ಲಿ ಕಾಕೋಲಿ ಘೋಷ್ ನೇತೃತ್ವದಲ್ಲಿ ಟಿಎಂಸಿಯನ್ನು ಕಂಪ್ಲೀಟ್ ಹೈಜಾಕ್ ಮಾಡೋದಕ್ಕೆ ಒಂದು ಪ್ರಯತ್ನ ಕೂಡ ಆರಂಭಗೊಂಡಿದೆ. ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಕಲ್ಯಾಣ್ ಬ್ಯಾನರ್ಜಿಯಿಂದಲೇ ಶುರು ಮಾಡೋಣ. ಕಲ್ಯಾಣ್ ಬ್ಯಾನರ್ಜಿ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರ ರೈಟ್ ಲೆಫ್ಟ್ ಎಲ್ಲವೂ ಕೂಡ ಆಗಿದ್ರು. ಮೊನ್ನೆ ಕೂಡ ನಿಮಗೆ ನಾನು ತಿಳಿಸಿದ್ದೆ, ಈ ಟಿಎಂಸಿಯಲ್ಲಿ ಎಲ್ಲಾ ಬೆಳವಣಿಗೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇದೇ ಕಲ್ಯಾಣ್ ಬ್ಯಾನರ್ಜಿ ಮತ್ತು ಕೀರ್ತಿ ಆಜಾದ್ ಒಟ್ಟಿಗೆ ಸೇರ್ಕೊಂಡು ಒಂದು ಜಾಯಿಂಟ್ ಪ್ರೆಸ್ ಮೀಟ್ ಮಾಡ್ತಾರೆ. ಅಲ್ಲಿ ಈ ಪಕ್ಷ ಬಿಟ್ಟು ಹೋಗ್ತಾ ಇರುವಂತಹ ಅಥವಾ ಪಕ್ಷದಲ್ಲಿ ರೆಬಲ್ ಆದಂತಹ ಟೀಮ್ ಇದೆಯಲ್ಲ, ಅದರ ವಿರುದ್ಧವಾಗಿ ವಾಗ್ದಾಳಿ ನಡೆಸ್ತಾರೆ. ಕಲ್ಯಾಣ್ ಬ್ಯಾನರ್ಜಿ ಅಂತೂ ತೀರಾ ಅಗ್ರೆಸಿವ್ ಆಗಿ ಮಾತನಾಡ್ತಾರೆ. ನಿಮಗಾಗ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬಿಡಿ, ನಿಮ್ಮನ್ನ ಆಯ್ಕೆ ಮಾಡಿದ್ದು ಟಿಎಂಸಿ ಚಿಹ್ನೆಯಿಂದ, ಅದನ್ನ ಮರಿಬೇಡಿ ಅಂತ ಕಲ್ಯಾಣ್ ಬ್ಯಾನರ್ಜಿ ಓಪನ್ ಆಗಿ ದೀದಿ ಪರವಾಗಿ ಬ್ಯಾಟ್ ಬೀಸಿರ್ತಾರೆ. ಇದೊಂದೇ ಸಂದರ್ಭ ಅಲ್ಲ, ದೀದಿ ಮನೆಗೆ ರೈಡ್ ಆಗುತ್ತಲ್ಲ, ಸಿಐಡಿ ಅಧಿಕಾರಿಗಳು ಬರ್ತಾರೆ, ಅಭಿಷೇಕ್ ಬ್ಯಾನರ್ಜಿಯ ಮನೆಗೂ ಕೂಡ ರೈಡ್ ಆಗುತ್ತೆ. ಆ ಸಂದರ್ಭದಲ್ಲಿ ಇದೇ ಕಲ್ಯಾಣ್ ಬ್ಯಾನರ್ಜಿ ಅವರ ಮನೆ ಮುಂದೆ ನಿಂತು ಪ್ರತಿಭಟಿಸ್ತಾರೆ. ಸಿಐಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಯಾವ ಆಧಾರದಲ್ಲಿ ನೀವು ರೈಡ್ ಮಾಡ್ತಾ ಇದ್ದೀರಿ? ಇದೊಂದು ರಾಜಕೀಯ ದುರುದ್ದೇಶದ ಕೇಸ್ ಅಂತ ರಸ್ತೆಯಲ್ಲೇ ಮಮತಾ ಪರವಾಗಿ ವಕಾಲತ್ತನ್ನು ವಹಿಸಿರ್ತಾರೆ. ಅಷ್ಟರ ಮಟ್ಟಿಗೆ ಮಮತಾ ಬ್ಯಾನರ್ಜಿ ಅವರಿಗೆ ನಿಷ್ಠರಾದಂತಹ ನಾಯಕ ಈ ಕಲ್ಯಾಣ್ ಬ್ಯಾನರ್ಜಿ. ಆದ್ರೆ ಇವತ್ತು ದಿಢೀರ್ ಅಂತ ಮಾಧ್ಯಮಕ್ಕೆ ಇಂಟರ್ವ್ಯೂ ಒಂದನ್ನು ಕೊಟ್ಟು ಮಮತಾ ಬ್ಯಾನರ್ಜಿ ವಿರುದ್ಧವೇ ಬಂಡಾಯ ಸಾರಿದ್ದಾರೆ. ಈಗೊಂದು 3-4 ದಿನದ ಹಿಂದೆ ಒಂದು ಮಾತು ಹೇಳಿದ್ದೆ ನಿಮಗೆ. ಆ ಮಾತು ಇವತ್ತು ಸುಳ್ಳಾಗಿದೆ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇನು ಕೇಳಿದ್ರೆ, ಮಮತಾ ಬ್ಯಾನರ್ಜಿಯನ್ನ ಎಲ್ಲ ಬಿಟ್ಟು ಹೋಗಬಹುದು, ಒಂದು 3-4 ಜನ ಮಾತ್ರ ಯಾವ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ. ಅದು ಮಹುವಾ ಮೊಹಿತ್ರಾ ಇರಬಹುದು, ಸಯಾನಿ ಘೋಷ್ ಇರಬಹುದು, ಸೊಗತಾ ರಾಯ್ ಇರಬಹುದು, ಹಾಗೂ ಈ ಕಲ್ಯಾಣ್ ಬ್ಯಾನರ್ಜಿ ಇರಬಹುದು. ಇವರು ಯಾವ ಕಾರಣಕ್ಕೂ ಕೂಡ ಮಮತಾ ಕ್ಯಾಂಪ್ನಿಂದ ಸ್ಥಳಾಂತರಗೊಳ್ಳೋದಿಲ್ಲ ಅಂತ ತಿಳಿಸಿದ್ದೆ. ಆದ್ರೆ ಇವತ್ತು ಅದು ಸುಳ್ಳಾಗಿದೆ. ಸಯಾನಿ ಘೋಷ್ ಈಗಾಗಲೇ ರೆಬಲ್ ಟೀಮ್ ಅನ್ನು ಸೇರ್ಕೊಂಡಿದ್ದಾರೆ. ಕಲ್ಯಾಣ್ ಬ್ಯಾನರ್ಜಿಯೂ ಕೂಡ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಅಷ್ಟಕ್ಕೂ ಕಲ್ಯಾಣ್ ಬ್ಯಾನರ್ಜಿಗೆ ಸಿಟ್ಟು ಬರೋದಕ್ಕೇನು ಕಾರಣ? ನಿನ್ನೆವರೆಗೂ ಕೂಡ ಮಮತಾ ಬ್ಯಾನರ್ಜಿಗೋಸ್ಕರವಾಗಿ ಬೀದಿಯಲ್ಲಿ ನಿಂತ್ಕೊಳ್ತಾ ಇದ್ದಂತಹ ಕಲ್ಯಾಣ್ ಬ್ಯಾನರ್ಜಿ ಈಗ ದಿಢೀರಂತ ಯೂಟರ್ನ್ ತೆಗೆದುಕೊಂಡಿದ್ದೇಕೆ? ಅದನ್ನು ನೋಡೋದಾದ್ರೆ ಅದಕ್ಕೊಂದು ಇಂಪಾರ್ಟೆಂಟ್ ಕಾರಣ ಇದೆ. ನಿಮಗೆಲ್ಲ ಅಭಿಷೇಕ್ ಬ್ಯಾನರ್ಜಿಯ ಮೇಲಿನ ಸಿಐಡಿ ಕೇಸ್ ಗೊತ್ತಿರಬಹುದು. ಈ ವಿಪಕ್ಷದ ನಾಯಕನ ಆಯ್ಕೆಯ ಸಂದರ್ಭದಲ್ಲಿ ಟಿಎಂಸಿ ಪಕ್ಷ ಒಂದು ಲೆಟರ್ ಅನ್ನ ಸ್ಪೀಕರ್ಗೆ ಕೊಟ್ಟಿರುತ್ತೆ. ಇವರು ನಮ್ಮ ವಿಪಕ್ಷದ ನಾಯಕ, ಇವರು ಉಪನಾಯಕ, ಇವರು ವಿಪ್, ಹೀಗೆ 3 ಜನರ ಹೆಸರನ್ನ ಸೂಚಿಸಿ ಒಂದು ಲೆಟರ್ ಅನ್ನ ಕೊಟ್ಟಿರುತ್ತೆ. ಅದರಲ್ಲಿ 70 ಮಂದಿಯ ಸಹಿ ಇರುತ್ತೆ. ಅದಾಗ್ತಿದ್ದ ಹಾಗೆ ಈ ರಿತುಬ್ರತ ಬ್ಯಾನರ್ಜಿಯ ನೇತೃತ್ವದಲ್ಲಿ ಸ್ಪೀಕರ್ಗೆ ಒಂದು ದೂರು ಸಲ್ಲಿಸಲಾಗುತ್ತೆ. ಆ ಪತ್ರದಲ್ಲಿರುವಂತಹ ಸಹಿ ನನ್ನದಲ್ಲ, ನಾನು ಅದಕ್ಕೆ ಸಹಿ ಮಾಡಿಲ್ಲ, ನಮ್ಮ ಪಕ್ಷದ ಸಂಸದರಾದಂತಹ ಅಭಿಷೇಕ್ ಬ್ಯಾನರ್ಜಿ ಅದಕ್ಕೆ ಸಹಿ ಮಾಡಿದ್ದಾರೆ. ಅದು ಶಾಸಕಾಂಗ ಪಕ್ಷದ ಸಭೆ, ಅದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಹೇಗೆ ಸಹಿ ಮಾಡೋದಕ್ಕೆ ಸಾಧ್ಯ? ಅಲ್ಲಿ ನಕಲಿ ಸಹಿಗಳಾಗಿದ್ದಾವೆ, ಹೀಗಂತ ಅವರು ಸ್ಪೀಕರ್ಗೆ ದೂರು ಕೊಡ್ತಾರೆ. ಈ ಕೇಸ್ನ ಗಂಭೀರತೆಯನ್ನ ಅರಿತಂತಹ ಸುವೇಂದು ಸರ್ಕಾರ ಒಂದು ಸಿಐಡಿಯನ್ನು ರಚಿಸುತ್ತೆ, ತನಿಖೆಗೂ ಕೂಡ ಆದೇಶ ಮಾಡುತ್ತೆ. ಆ ಸಿಐಡಿ ಟೀಮ್ ಇದೆಯಲ್ಲ, ಈಗಾಗಲೇ ಅಭಿಷೇಕ್ ಬ್ಯಾನರ್ಜಿಯ ಬೆನ್ನ ಹತ್ತಿದೆ. ಜೊತೆಗೆ ಈ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವೂ ಕೂಡ ಈ ಕೇಸ್ ತಿರುಗಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಅಭಿಷೇಕ್ ಬ್ಯಾನರ್ಜಿಗೆ ಆಂಟಿಸಿಪೇಟರಿ ಬೇಲ್ ಕೊಡಬೇಕು ಅಂತ ಇದೇ ಕಲ್ಯಾಣ್ ಬ್ಯಾನರ್ಜಿ
ಬ್ಯಾನರ್ಜಿ ಕೋರ್ಟ್ ಮೊರೆ ಹೋಗಿರ್ತಾರೆ. ಅಂದ್ರೆ ಅಭಿಷೇಕ್ ಬ್ಯಾನರ್ಜಿ ಅವರ ಕೇಸನ್ನ ಕಲ್ಯಾಣ್ ಬ್ಯಾನರ್ಜಿ ನಡೆಸ್ತಾ ಇರ್ತಾರೆ. ಈ ಆಂಟಿಸಿಪೇಟರಿ ಬೇಲ್ ಕೇಸ್ ಕೋರ್ಟ್ನ ಮುಂದೆ ಬರೋದಕ್ಕೆ ಮುಂಚೆಯೇ ಸಿಐಡಿ ಅಭಿಷೇಕ್ ಬ್ಯಾನರ್ಜಿಯ ಮನೆ ಮೇಲೆ ರೈಡ್ ಮಾಡಿರುತ್ತೆ. ಆಗ್ಲೂ ಕೂಡ ಕಲ್ಯಾಣ್ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿ ಮನೆ ಮತ್ತು ದೀದಿ ಮನೆ ಮುಂದೆ ಹೋಗಿ ತನ್ನ ಕ್ಲೈಂಟ್ಗಳಾದಂತಹ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿ ಅವರ ಪರವಾಗಿ ವಕಾಲತ್ತನ್ನು ವಹಿಸಿರ್ತಾರೆ. ಅಷ್ಟೆಲ್ಲ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಂತಹ ಕಲ್ಯಾಣ್ ಬ್ಯಾನರ್ಜಿಗೆ ಅಭಿಷೇಕ್ ಬ್ಯಾನರ್ಜಿ ನಿನ್ನೆ ರಾತ್ರಿ ಒಂದು ಶಾಕ್ ಅನ್ನ ಕೊಡ್ತಾರೆ. ಇವತ್ತು ಹಿಯರಿಂಗ್ ಇತ್ತು, ಹೀಗಾಗಿ ಕಲ್ಯಾಣ್ ಬ್ಯಾನರ್ಜಿ ರೆಡಿ ಆಗ್ತಾ ಇದ್ರು. ಕಲ್ಯಾಣ್ ಬ್ಯಾನರ್ಜಿ ಮಗನೂ ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈ ಕೇಸ್ನಿಂದ ಕಲ್ಯಾಣ್ ಬ್ಯಾನರ್ಜಿ ಅವರನ್ನ ಕೈ ಬಿಡಲಾಗಿದೆ. ಬದಲಾಗಿ ಕಿಶೋರ್ ದತ್ತು ಅನ್ನುವಂತಹ ಮತ್ತೋರ್ವ ವಕೀಲರನ್ನ ಅಭಿಷೇಕ್ ಬ್ಯಾನರ್ಜಿ ತನ್ನ ಕೇಸ್ಗೆ ನೇಮಕ ಮಾಡಿಕೊಂಡಿದ್ದಾರೆ. ಅವರು ಇವತ್ತು ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ, ನಾನು ಈ ಕೇಸ್ನಲ್ಲಿ ವಾದ ಮಾಡ್ತೀನಿ ಅಂತ. ಇದು ಕಲ್ಯಾಣ್ ಬ್ಯಾನರ್ಜಿಯನ್ನ ಕೆರಳಿಸಿದೆ. ಯಾಕೆ ಅಂತಂದ್ರೆ ಕಲ್ಯಾಣ್ ಬ್ಯಾನರ್ಜಿ 45 ವರ್ಷ ಪ್ರಾಕ್ಟೀಸ್ ಮಾಡಿದಂತಹ ಒಬ್ಬ ಸೀನಿಯರ್ ಅಡ್ವೊಕೇಟ್. ಕಿಶೋರ್ ದತ್ತು ಕಲ್ಯಾಣ್ ಬ್ಯಾನರ್ಜಿ ಮುಂದೆ ತುಂಬಾ ಜೂನಿಯರ್. ಅಷ್ಟು ಮಾತ್ರ ಅಲ್ಲ, ಅಭಿಷೇಕ್ ಬ್ಯಾನರ್ಜಿ ಈ ತೀರ್ಮಾನ ಮಾಡುವ ಮುಂಚೆ ಕಲ್ಯಾಣ್ ಬ್ಯಾನರ್ಜಿ ಅವರ ಗಮನಕ್ಕೆ ತಂದಿಲ್ಲ, ಅವರನ್ನ ಕನ್ಸಲ್ಟೇ ಮಾಡಿಲ್ಲ. ಹೇಳದೆ ಕೇಳದೆ ಲಾಯರ್ ಅನ್ನ ಬದಲಾಯಿಸಿಬಿಟ್ಟಿದ್ದಾರೆ. ಇದು ಕಲ್ಯಾಣ್ ಬ್ಯಾನರ್ಜಿ ಅವರನ್ನ ಯಾವ ಪರಿಯಾಗಿ ಕೆರಳಿಸಿದೆ ಅಂತಂದ್ರೆ ಇವತ್ತು ಅವರು ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಆಕ್ರೋಶದಿಂದ ಮುಖ ಎಲ್ಲ ನಡುಗ್ತಾ ಇತ್ತು. ಕಲ್ಯಾಣ್ ಬ್ಯಾನರ್ಜಿ ಹೇಳ್ತಾರೆ, ನನ್ನನ್ನ ಡಸ್ಟ್ ಬಿನ್ ತರ ಟ್ರೀಟ್ ಮಾಡಬೇಡಿ. ಇವತ್ತು ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಡಿಸೈಡ್ ಮಾಡಲಿ, ಅಭಿಷೇಕ್ ಬ್ಯಾನರ್ಜಿ ಬೇಕಾ ಅಥವಾ ಕಲ್ಯಾಣ್ ಬ್ಯಾನರ್ಜಿ ಬೇಕಾ ಅಂತ. ಒಂದ ಅವರು ಒಂದ ನಾನು, ಇಬ್ಬರೊಳಗೆ ಒಬ್ರು ಡಿಸೈಡ್ ಆಗಲೇಬೇಕು. ಅಭಿಷೇಕ್ ಬ್ಯಾನರ್ಜಿಯೇ ಮುಖ್ಯ ಅಂತಾದ್ರೆ ನಾನು ನನ್ನ ದಾರಿಯನ್ನ ನೋಡ್ಕೊಳ್ತೀನಿ, ಅಂದ್ರೆ ನಾನು ಪಕ್ಷದಲ್ಲಿ ಕಂಟಿನ್ಯೂ ಆಗೋದಿಲ್ಲ ಅಂತ ನೇರವಾಗಿ ಮಮತಾ ಬ್ಯಾನರ್ಜಿಗೆ ಈ ಕಲ್ಯಾಣ್ ಬ್ಯಾನರ್ಜಿ ಅಲ್ಟಿಮೇಟಮ್ ಅನ್ನ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಆ ಅಭಿಷೇಕ್ ಬ್ಯಾನರ್ಜಿ ಒಬ್ಬ ಆರೋಗ್ಯಂಟ್. ಆ ಒಬ್ಬನ ಕಾರಣದಿಂದಾಗಿ ಇವತ್ತು ಇಡೀ ಪಕ್ಷ ನಮ್ಮ ಕೈ ತಪ್ಪುತ್ತಾ ಇದೆ. ಇದರ ಬಗ್ಗೆ ಮಮತಾ ಬ್ಯಾನರ್ಜಿ ಯೋಚನೆ ಮಾಡಲಿ. ಮಮತಾ ಯಾವ ನಿರ್ಧಾರವನ್ನ ಬೇಕಾದ್ರೂ ಕೈಗೊಳ್ಳಬಹುದು. ಅಭಿಷೇಕ್ ಬ್ಯಾನರ್ಜಿಯೇ ಮುಖ್ಯ ಅಂತಾದ್ರೆ ಅವರನ್ನೇ ಕಂಟಿನ್ಯೂ ಮಾಡಲಿ, ನಾನು ನನ್ನ ದಾರಿಯನ್ನ ನೋಡ್ಕೊಳ್ತೀನಿ ಅಂತ ನೇರವಾಗಿ ಸವಾಲ್ ಹಾಕಿದ್ದಾರೆ. ಮಿತ್ರರೇ, ಈ ಇಂಟರ್ವ್ಯೂ ಅನ್ನ ಒಮ್ಮೆ ನೋಡಿ ನಿಜವಾಗ್ಲೂ ಕೂಡ ಇದು ನಡೀತಾ ಇದೆಯಾ, AI ಏನಾದ್ರೂ ಜನರೇಟ್ ಮಾಡ್ಬಿಟ್ಟಿದ್ದಾರೇನೋ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತಂದ್ರೆ ಈ ಕಲ್ಯಾಣ್ ಬ್ಯಾನರ್ಜಿ ಅಷ್ಟು ಪ್ರಬಲವಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಸಮರ್ಥಿಸಿಕೊಳ್ತಾ ಇದ್ದಂತಹ ನಾಯಕ ಇವತ್ತು ಸಡನ್ ಆಗಿ ಈ ಪರಿಯಾಗಿ ತಿರುಗಿ ಬೀಳುತ್ತಾರೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಯಾರೇ ಪಕ್ಷ ಬಿಟ್ಟು ಹೋದ್ರೂ ಕೂಡ ಕಲ್ಯಾಣ್ ಬ್ಯಾನರ್ಜಿ ದೀದಿಯನ್ನ ಬಿಟ್ಟು ಹೋಗುವಂತಹ ಸಾಧ್ಯತೆಯೇ ಇಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಇವತ್ತು ಅದು ಕೂಡ ಉಲ್ಟಾಗಿದೆ. ಕಲ್ಯಾಣ್ ಬ್ಯಾನರ್ಜಿ ಇನ್ನೂ ಕೂಡ ರೆಬೆಲ್ ಟೀಮ್ ಅನ್ನ ಸೇರ್ಕೊಂಡಿಲ್ಲ. ಇವತ್ತಿನ ಅವರ ಆಕ್ರೋಶವನ್ನ ನೋಡಿದ್ರೆ ಅವರು ರೆಬೆಲ್ ಟೀಮ್ ಅನ್ನ ಸೇರ್ಕೊಳ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೊರಬರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಈ ಕಲ್ಯಾಣ್ ಬ್ಯಾನರ್ಜಿ ಅವರನ್ನ TMCಯಲ್ಲಿ 3ನೇ ದೊಡ್ಡ ನಾಯಕ ಅಂತ ಕರೆಯಲಾಗ್ತಾ ಇತ್ತು. ಮೊದಲಿಗೆ ದೀದಿ, ಎರಡನೇದಾಗಿ ಅಭಿಷೇಕ್ ಬ್ಯಾನರ್ಜಿ, 3ನೇ ಅತಿ ದೊಡ್ಡ ನಾಯಕನೇ ಈ ಕಲ್ಯಾಣ್ ಬ್ಯಾನರ್ಜಿ. ಇತ್ತೀಚೆಗೆ ಈ ಕಲ್ಯಾಣ್ ಬ್ಯಾನರ್ಜಿ ಅವರನ್ನ ಲೋಕಸಭೆಯಲ್ಲಿ ಪಕ್ಷದ ವಿಪ್ ಆಗಿಯೂ ಕೂಡ ಮಮತಾ ಬ್ಯಾನರ್ಜಿ ಅವರು ನೇಮಕ ಮಾಡಿದ್ರು. ಇದಿಷ್ಟು ಕಲ್ಯಾಣ್ ಬ್ಯಾನರ್ಜಿ ಕಥೆಯಾದ್ರೆ, ಇನ್ನು ಈ ಶತ್ರುಘ್ನ ಸಿನ್ಹಾರ ಕಥೆಯನ್ನ ನಿಮಗೆ ಹೇಳಲೇಬೇಕು. ಈ ಶತ್ರುಘ್ನ ಸಿನ್ಹಾ ಈಗಾಗಲೇ ರೆಬೆಲ್ ಟೀಮ್ ಅನ್ನ ಸೇರ್ಕೊಂಡಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಅಲ್ಲಿ ಟ್ವಿಸ್ಟ್ ಏನು ಕೇಳಿದ್ರೆ, ರೆಬೆಲ್ ಟೀಮ್ಗೆ ಇವ್ರು ಇನ್ನೂ ಕೂಡ ಸಹಿ ಹಾಕಿಲ್ಲ. ಆದ್ರೆ ಇವರು ಮಮತಾರ ಸಂಘವನ್ನ ಬಿಟ್ಟಿದ್ದಾರೆ ಎನ್ನುವಂಥದ್ದು ಇವತ್ತು ಕನ್ಫರ್ಮ್ ಆಗಿದೆ. ಅದು ಹೇಗೆ ಕೇಳಿದ್ರೆ, ಇವತ್ತೊಂದು ಟ್ವೀಟ್ ಮಾಡ್ತಾರೆ ಅವರು. ಮೋದಿ 12 ವರ್ಷ ಆಯ್ತಲ್ಲ ಅಧಿಕಾರವನ್ನು ವಹಿಸಿಕೊಂಡು, ಈ ಹಿನ್ನೆಲೆಯಲ್ಲಿ ಶತ್ರುಘ್ನ ಸಿನ್ಹಾ ಶುಭ ಕೋರ್ತಾರೆ. ನಿಜವಾದಂತಹ ಕ್ರೀಡಾ ಸ್ಫೂರ್ತಿಯೊಂದಿಗೆ ನಮ್ಮ ಸ್ನೇಹಿತ ಹಾಗೂ ಸಮಾಜ ಮತ್ತು ರಾಷ್ಟ್ರದ ಮಾರ್ಗದರ್ಶಕರಾದಂತಹ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 12 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಶುಭಾಶಯ. ಅವರಿಗೆ ದೇವರು ದೀರ್ಘಾಯುಷ್ಯವನ್ನ ಕೊಡಲಿ, ಉತ್ತಮ ಆರೋಗ್ಯ ಹಾಗೂ ಸಮೃದ್ಧ ಭವಿಷ್ಯ ದೊರೆಯಲಿ ಹೀಗಂತ ಟ್ವೀಟ್ ಮಾಡಿದ್ದಾರೆ. ಮಿತ್ರರೇ, ಕೇವಲ ಟ್ವೀಟ್ ಮಾಡಿದ್ರೆ ಅದಕ್ಕೆ ಅಷ್ಟು ಮಹತ್ವ ಕೊಡಬೇಕಾಗಿರಲಿಲ್ಲ. ಯಾಕೆಂತಂದ್ರೆ ಈ ಶತ್ರುಘ್ನ ಸಿನ್ಹಾ ಇದಾರಲ್ಲ, ಮೋದಿ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನೇ ಇಟ್ಟುಕೊಂಡಿದ್ದಾರೆ. TMCಯನ್ನ ಸೇರ್ಲಿ, ಕಾಂಗ್ರೆಸ್ ಅನ್ನ ಸೇರ್ಲಿ, ಇವರೇನು ಮೋದಿ ಜೊತೆಗಿನ ಸಂಬಂಧವನ್ನ ಅಷ್ಟಾಗಿ ಹಾಳು ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಮೋದಿಗೆ ಶುಭಾಶಯ ಕೋರಿ ಟ್ವೀಟ್ ಮಾಡಿ ಅದನ್ನ ಇಬ್ಬರಿಗೆ ಟ್ಯಾಗ್ ಮಾಡಿದ್ದಾರೆ. ಒಂದು ಯಶವಂತ್ ಸಿನ್ಹಾಗೆ, ಇನ್ನೊಂದು ಮಮತಾ ಬ್ಯಾನರ್ಜಿ ಅವರಿಗೆ. ಯಶವಂತ್ ಸಿನ್ಹಾ ಮೂಲತಃ ಬಿಜೆಪಿ ಅವರೇ. ಮೋದಿ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ಅವರನ್ನ ಸೈಡಿಗೆ ಕೂರಿಸಿದ್ರಲ್ಲ, ಅವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ, ಮಾರ್ಗದರ್ಶಕ ಮಂಡಳಿಗೆ ತಳ್ಳಿಬಿಟ್ರು. ಅದಾದ ನಂತರ ಪಕ್ಷದ ವಿರುದ್ಧ ಬಂಡಾಯ ಸಾರಿದ್ರು. ಆದ್ರೆ ಯಶವಂತ್ ಸಿನ್ಹಾಗೆ ಯಾವುದೇ ಟ್ರಾಕ್ಷನ್ ಸಿಕ್ಕಿರಲಿಲ್ಲ. ಅಂತಿಮವಾಗಿ ಮಮತಾ ಬ್ಯಾನರ್ಜಿ ಜೊತೆಗೆ ಕೈ ಜೋಡಿಸ್ತಾರೆ. ಈ ಹಿಂದೆ ವಿಪಕ್ಷಗಳ ಕೂಟದಿಂದ ರಾಷ್ಟ್ರಪತಿ ಕ್ಯಾಂಡಿಡೇಟ್ ಕೂಡ ಆಗಿದ್ರು. ಈಗ ಅವರು TMCಯ ಜೊತೆಗೆ ಇದ್ದಾರೆ. ಆ ಯಶವಂತ್ ಸಿನ್ಹಾಗೂ ಕೂಡ ಶತ್ರುಘ್ನ ಸಿನ್ಹಾ ಈ ಟ್ವೀಟ್ ಅನ್ನ ಟ್ಯಾಗ್ ಮಾಡಿದ್ದಾರೆ. ಜೊತೆಗೆ ಮಮತಾ ಬ್ಯಾನರ್ಜಿ ಅವರಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ. ಅಂದ್ರೆ ನನ್ನ ಮುಂದಿನ ದಾರಿ ಮೋದಿಯವರ ಕಡೆಗೆ ಅಂತ ಶತ್ರುಘ್ನ ಸಿನ್ಹಾ ಸ್ಪಷ್ಟವಾಗಿ ಈ ಮೂಲಕವಾಗಿ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದರ ನಡುವೆ ಇನ್ನೊಂದು ಬೆಳವಣಿಗೆಯೂ ಕೂಡ TMCಯಲ್ಲಿ ನಡೀತಾ ಇದೆ. ಈ ಮಮತಾ ಬ್ಯಾನರ್ಜಿ ದೆಹಲಿಯಿಂದ ಬಂದ್ರಲ್ಲ, ಅದಾದ ಬಳಿಕ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಸುದ್ದಿ ಆಗ್ತಿರೋದೇನು ಕೇಳಿದ್ರೆ, TMCಯನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡೋದಕ್ಕೆ ಕಾಂಗ್ರೆಸ್ ಡಿಮ್ಯಾಂಡ್ ಮಾಡ್ತಾ ಇದೆ, ಮಮತಾ ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದಾರೆ ಅಂತ. ಇದು ಈ TMCಯ ಬಂಡಾಯ ಗುಂಪಿನಲ್ಲಿ ಸ್ವಲ್ಪ ತಳಮಳಕ್ಕೆ ಕಾರಣ ಆಗಿದೆ. ಸಡನ್ ಆಗಿ ಮಮತಾ ಬ್ಯಾನರ್ಜಿ ಅವರು ಮರ್ಜ್ ಮಾಡಿದ್ದೆ ಆದ್ರೆ ನಾಳೆಯ ದಿನ ಕಾನೂನಾತ್ಮಕ ತೊಡಕುಂಟಾಗಬಹುದು, TMC ಚಿಹ್ನೆಯ ವಿಚಾರದಲ್ಲೂ ಕೂಡ ಹಿನ್ನಡೆ ಆಗಬಹುದು ಅಂತ ಕಾಕೋಲಿ ಘೋಷ್ ನೇತೃತ್ವದಲ್ಲಿ ತುರ್ತಾಗಿ TMC
ಚಿಹ್ನೆಯನ್ನ ಕ್ಲೈಮ್ ಮಾಡೋದಕ್ಕೆ ಅವರು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಲೋಕಸಭಾ ಸ್ಪೀಕರ್ಗೆ ನಮ್ಮದೇ ಅಧಿಕೃತವಾದಂತಹ ಟಿಎಂಸಿ ಅಂತ ಗುರುತಿಸಿ ಚಿಹ್ನೆಯನ್ನ ನಮಗೆ ಕೊಡಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ. ಈ ಚಿಹ್ನೆ ಕೊಡೋದು ಸ್ಪೀಕರ್ ಕೈಲಿರೋದಿಲ್ಲ, ಅದನ್ನು ಚುನಾವಣಾ ಆಯೋಗ ನಿರ್ಧಾರ ಮಾಡಬೇಕು. ಒಂದು ವೇಳೆ ಸ್ಪೀಕರ್ ಏನಾದ್ರೂ ಆ ರೀತಿಯಾಗಿ ರೆಕಗ್ನೈಸ್ ಮಾಡಿದ್ದೆ ಆದ್ರೆ ಇವರು ತನ್ನದೇ ಆದಂತಹ ಅಧ್ಯಕ್ಷ, ಉಪಾಧ್ಯಕ್ಷ ಇದನ್ನೆಲ್ಲ ನೇಮಕ ಮಾಡ್ಕೊಳ್ತಾರೆ. ಆಗ ಪಕ್ಷದ ಪೂರ್ಣ ಅಧಿಕಾರ ಇವರಿಗೆ ಸಿಗುತ್ತೆ. ಒಂದು ವೇಳೆ ಮಮತಾ ಬ್ಯಾನರ್ಜಿ ಅವರನ್ನೇ ಬೇಕಾದ್ರೆ ಇವರು ಉಚ್ಚಾಟನೆ ಮಾಡಬಹುದು. ಹಾಗೆ ಸಿಂಬಲ್ ಕೂಡ ಇವರ ಪಾಲಿಗೆ ಸಿಗುತ್ತೆ. ಆ ದಿಕ್ಕಿನಲ್ಲಿ ಈಗ ಕಾಕೋಲಿ ಘೋಷ್ ಮತ್ತು ಅವರ ಟೀಮ್ ಟ್ರೈ ಮಾಡ್ತಾ ಇದೆ ಎನ್ನುವಂತ ಸುದ್ದಿ ಇದೆ. ಇದರ ನಡುವೆ ತಥಾಗತ್ ರಾಯ್ ಅವರು ಬಿಜೆಪಿ ನಾಯಕರಿಗೆ ಕೊಟ್ಟಂತಹ ಒಂದು ಎಚ್ಚರಿಕೆಯ ಟ್ವೀಟ್ ಇದೆಯಲ್ಲ, ಇದು ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ತಥಾಗತ್ ರಾಯ್ ಬಿಜೆಪಿಯ ಹಿರಿಯ ನಾಯಕ, ಬಂಗಾಳದ ಬಿಜೆಪಿ ಅಧ್ಯಕ್ಷರಾಗಿದ್ರು. ಅದಾದ ಬಳಿಕ ತ್ರಿಪುರಾ ಸೇರಿದಂತೆ ಕೆಲ ರಾಜ್ಯದಲ್ಲಿ ರಾಜ್ಯಪಾಲರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅಂತಹ ತಥಾಗತಿತ್ ರಾಯ್ ಇವತ್ತೊಂದು ಟ್ವೀಟ್ ಮಾಡ್ತಾರೆ. ಬೇರೆಯವರ ಬಗ್ಗೆ ನನಗೆ ಅಭ್ಯಂತರ ಇಲ್ಲ, ಆದರೆ ಲಿಸ್ಟ್ನಲ್ಲಿ ಸಯಾನಿ ಘೋಷ್ ಹೆಸರು ಕಾಣಿಸ್ತಾ ಇದೆ. ಆಕೆ ಪ್ರಚಾರದ ವೇಳೆ ನನ್ನ ಕಣ್ಣುಗಳಲ್ಲಿ ಕಾಬಾ ಹಾಗೂ ಹೃದಯದಲ್ಲಿ ಮದೀನಾ ಇದೆ ಅಂತ ಹಾಡ್ತಾ ಇದ್ಲು. ಹಾಗೆ ಆಕೆ ಈ ಹಿಂದೆ ಶಿವಲಿಂಗಕ್ಕೆ ಕಾಂಡೋಮ್ ಹಾಕದಂತ ಒಂದು ಫೋಟೋವನ್ನ ಶೇರ್ ಮಾಡಿದ್ಲಲ್ಲ, ಅದನ್ನು ಕೂಡ ತಥಾಗತಿತ್ ರಾಯ್ ಇಲ್ಲಿ ನೆನಪು ಮಾಡಿಕೊಂಡಿದ್ದಾರೆ. ಹೀಗಾಗಿ ಆಕೆಯ ಬಗ್ಗೆ ಬಿಜೆಪಿ ನಾಯಕರು ಎಚ್ಚರ ವಹಿಸಬೇಕು. ಭಗವಾನ್ ಶಿವನ ಮೇಲಾಣೆ ಆಕೆಯಿಂದ ಪಕ್ಷ ದೂರ ಇರಲಿ ಅಂತ ನಾನು ಬಯಸ್ತೀನಿ ಅಂತ ಬಿಜೆಪಿ ನಾಯಕತ್ವಕ್ಕೆ ತಥಾಗತ್ ರಾಯ್ ಮನವಿ ಮಾಡಿದ್ದಾರೆ. ಬಹುಶಃ ಬಿಜೆಪಿ ಸೈದ್ಧಾಂತಿಕವಾಗಿ ಇಬ್ಬರನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಿಜೆಪಿ ಟಿಎಂಸಿಯ ಮುಸ್ಲಿಂ ಸಂಸದರನ್ನಾದ್ರೂ ಒಪ್ಕೊಳ್ಬಹುದೇನೋ, ಆದ್ರೆ ಈ ಮಹುವಾ ಮೊಹಿತ್ರಾ ಮತ್ತು ಈ ಸಯಾನಿ ಘೋಷ್ರನ್ನ ಬಿಜೆಪಿ ಒಪ್ಪಿಕೊಳ್ಳುವ ಸಾಧ್ಯತೆಯೇ ಇಲ್ಲ. ಒಂದು ವೇಳೆ ನಾಯಕರು ಒಪ್ಕೊಂಡಿದ್ದೇ ಆದ್ರೂ ಕೂಡ ಕಾರ್ಯಕರ್ತರು ಅದನ್ನ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಈ ಹಿಂದೆ ಈ ಇಬ್ಬರೂ ನಾಯಕಿಯರು ಆ ಮಟ್ಟಿಗೆ ಬಿಜೆಪಿ, ಹಿಂದುತ್ವ ಇದರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ರು. ನನಗನ್ಸುತ್ತೆ ಬಿಜೆಪಿಯ ತಂತ್ರಗಾರಿಕೆಯನ್ನು ನೋಡಿದ್ರೆ ಈಗೇನು 20-22 ಜನ ಸಂಸದರು ಹೊರಗೆ ಬರಬಹುದು, ಅವರೆಲ್ಲರಿಗೂ ಬಿಜೆಪಿಯ ರಕ್ಷಣೆ ಇರೋದಿಲ್ಲ. ಅವರೆಲ್ಲರೂ ಕೂಡ ಬಿಜೆಪಿಯನ್ನ ಸೇರೋದು ಕೂಡ ಇಲ್ಲ. ಬಂಗಾಳದಲ್ಲಿ ಒಂದು ಟಿಎಂಸಿಯನ್ನ ಬಿಜೆಪಿ ಉಳಿಸುತ್ತೆ. ಯಾಕೆ ಅಂತಂದ್ರೆ ಬಂಗಾಳದಲ್ಲಿ ಕಾಂಗ್ರೆಸ್ ಅಥವಾ ಎಡಪಕ್ಷಗಳು ಮತ್ತೆ ಎಮರ್ಜ್ ಆಗದಂತೆ ನೋಡ್ಕೊಳ್ಳೋದು ಕೂಡ ಬಿಜೆಪಿಯ ಜವಾಬ್ದಾರಿ. ಹೀಗಾಗಿ ಬಿಜೆಪಿ ಅಂತಹ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಈಗೇನು 20 ಜನ ಸಂಸದರು ಹೊರ ಬಂದ್ರೂ ಕೂಡ ಈಗ ಎನ್ಡಿಎಗೆ ಅವರು ಬೆಂಬಲ ಕೊಡಬಹುದು. ಯಾಕೆ ಅಂತಂದ್ರೆ ನಾನು ನಿಮಗೆ ಹೇಳಿದ್ದೀನಿ, ಕೆಲ ಇಂಪಾರ್ಟೆಂಟ್ ಬಿಲ್ಗಳಿದಾವೆ. ಅದಕ್ಕೋಸ್ಕರವಾಗಿ ಬಿಜೆಪಿಗೂ ಕೂಡ ಬೆಂಬಲದ ಅವಶ್ಯಕತೆ ಇದೆ. ಅದೆಲ್ಲ ಮುಗಿತಿದ್ದ ಹಾಗೆ ಈ ಟಿಎಂಸಿ ಎನ್ಡಿಎ ಇಂದ ಹೊರ ಹೋಗುತ್ತೆ. ಕೆಲವರು ಬಿಜೆಪಿ ಜೊತೆಗೆ ಜಾಯಿನ್ ಆಗ್ತಾರೆ, ಮತ್ತೆ ಕೆಲವರು ಟಿಎಂಸಿ ಚಿಹ್ನೆಯಿಂದಲೇ 2029 ಚುನಾವಣೆಯನ್ನ ಬಿಜೆಪಿ ವಿರುದ್ಧವೇ ಎದುರಿಸ್ತಾರೆ. ಇದೆಲ್ಲವೂ ಕೂಡ ರಾಜಕೀಯ. ಇದು ಕರ್ನಾಟಕದಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ. ಸ್ವಲ್ಪ ನಾರ್ತ್ ಈಸ್ಟ್ ಕಡೆ ಈ ರಾಜಕೀಯ ಶುರುವಾಗಿದೆ. ಅಂದ್ರೆ ವಿಪಕ್ಷ ಯಾರಾಗಿರ್ಬೇಕು, ಅವ್ರು ಯಾರ ಮಾತನ್ನ ಕೇಳಬೇಕು, ಯಾವುದನ್ನ ವಿರೋಧ ಮಾಡಬೇಕು, ಯಾವುದನ್ನ ವಿರೋಧ ಮಾಡಬಾರದು, ಇದನ್ನ ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಮಾಡಿಕೊಂಡಿದ್ದಾರೆ. ವಿಪಕ್ಷದ ಮೇಲೆ ಆ ರೀತಿಯಾದಂತಹ ಕಂಟ್ರೋಲ್ ಇಟ್ಕೊಳ್ಳೋದು. ಈಗ ಬಂಗಾಳದಲ್ಲೂ ಕೂಡ ಸುವೇಂದು ಅಧಿಕಾರಿ ಅದೇ ದಿಕ್ಕಿನತ್ತ ಹೊರಟಿದ್ದಾರೆ. ಈಗೇನೋ ಇದನ್ನೆಲ್ಲ ಮಾಡಬಹುದು, ಯಾಕೆಂದ್ರೆ ಬಿಜೆಪಿಗೆ ಮ್ಯಾಂಡೇಟ್ ಇದೆ. ಆದ್ರೆ ಜನ ಇದನ್ನ ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಎನ್ನುವಂಥದ್ದು ಮ್ಯಾಟರ್ ಆಗುತ್ತೆ. ಅಸ್ಸಾಂನಲ್ಲಿ ಇದು ಯಶಸ್ವಿಯಾಗಿದೆ. ಅಸ್ಸಾಂನ ಜನ ಕೂಡ ಇದನ್ನ ಸ್ವೀಕರಿಸಿದ್ದಾರೆ. ಬಿಜೆಪಿ ಏನೇ ಮಾಡಿದ್ರು ಕೂಡ ಅವರು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಬಂಗಾಳದಲ್ಲಿ ಇದು ವರ್ಕೌಟ್ ಆಗುತ್ತಾ? ನಾಳೆ ದಿನ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಅಸಲಿ ಟಿಎಂಸಿ ಯಾವುದು, ನಕಲಿ ಟಿಎಂಸಿ ಯಾವುದು ಅನ್ನುವಂಥದ್ದು ಜನರಿಂದ ತೀರ್ಮಾನ ಆಗುತ್ತೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಈ ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಮಹಾರಾಷ್ಟ್ರದ ಜನರು ಅಸಲಿ ಶಿವಸೇನೆಯನ್ನಾಗಿ ಏಕನಾಥ್ ಶಿಂದೆಯನ್ನೇ ಗುರುತಿಸಿದ್ದಾರೆ. ಅಸಲಿ ಎನ್ಸಿಪಿಯನ್ನಾಗಿ ಅಜಿತ್ ದಾದಾ ಪವಾರ್ ಟೀಮ್ ಅನ್ನ ಬೆಂಬಲಿಸಿದ್ರು. ಒಟ್ಟಿನಲ್ಲಿ ಬಂಗಾಳದ ರಾಜಕಾರಣದಲ್ಲಿ ಎದ್ದಂತಹ ಈ ಬಿರುಗಾಳಿ ಯಾವ ರೀತಿಯಾಗಿ ಸೆಟಲ್ ಆಗುತ್ತೆ ಅಂತ ಈಗಲೇ ಏನನ್ನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.